ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ರಾಮಾಯಣ ಜರ್ನಿ. ಲಾಸ್ಟ್ 3-4 ಡೇಸ್ ಇಂದ ನಂಗೆ ರಾಮಾಯಣನ ಓದಕ್ ಆಗಿರ್ಲಿಲ್ಲ, ಹಾಗಾಗಿ ಹೇಳಕ್ ಕೂಡ ಆಗಿರ್ಲಿಲ್ಲ. ಸೊ ಇನ್ ಮುಂದೆ ಈ ರೀತಿ ಆಗಲ್ಲ. ಸೊ ಕಂಟಿನ್ಯೂಸ್ ಆಗಿ ಆದಷ್ಟು ಬೇಗ ಎವ್ರಿ ಡೇ ರಾಮಾಯಣ ಸ್ಟೋರೀಸ್ ನ ಹೇಳ್ತೀನಿ. ಸೊ ರಾಮಾಯಣನ ಕೇಳೋದ್ರಿಂದ ಅಥವಾ ಓದೋದ್ರಿಂದ ನಂಗೆ ಒಂದಿಷ್ಟು ಪಾಸಿಟಿವ್ ಫೀಲ್ ಬರ್ತಿದೆ. ಸೊ ಒಂದಿಷ್ಟು ರಿಯಲೈಸೇಷನ್ ಆಗ್ತಿದೆ, ಯಾವ ರೀತಿ ಭಕ್ತಿ ಮಾಡ್ಬೇಕು ದೇವ್ರ ಹತ್ರ ಅನ್ನೋದು ಗೊತ್ತಾಗ್ತಿದೆ. ಸೊ ಐ ಆಮ್ ಸೋ ಹ್ಯಾಪಿ ಅಂತ ಹೇಳ್ಬೋದು. ತುಂಬಾ ಎನರ್ಜಿ ಫೀಲ್ ಆಗುತ್ತೆ ರಾಮಾಯಣ ಓದೋದ್ರಿಂದ. ಹಾಗೆ ನೀವು ಕೂಡ ಬ್ಯುಸಿ ಇದ್ರೆ ಓದಕ್ ಆಗ್ತಿಲ್ಲ ಅಥವಾ ನಿಮ್ಗೆ ಕನ್ನಡದಲ್ಲಿ ಸಿಕ್ಕಿಲ್ಲ ರಾಮಾಯಣ ಅಂತ ಹೇಳಿದ್ರೆ, ಅಥವಾ ಸಂಸ್ಕೃತದಲ್ಲಿದ್ರು ಅದರ ಅರ್ಥ ನಮ್ಗೆ ಗೊತ್ತಾಗಲ್ಲ. ಸೊ ನನ್ಗೆ ಅಂತೂ ಪ್ರೊನೌನ್ಸಿಯೇಷನ್ ಕಷ್ಟ ಅನ್ಸತ್ತೆ. ಸೊ ಆ ರೀಸನ್ ಇಂದ ನಾನು ಈ ರೀತಿ ಫುಲ್ ಕನ್ನಡದಲ್ಲಿರೋ ರಾಮಾಯಣನ ಓದ್ತಿರೋದು. ನಿಮ್ಗೆ ಆ ರೀತಿ ಏನಾದ್ರು ಆಗ್ತಿದ್ರೆ ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಸೊ ಎವ್ರಿ ಡೇ ನೀವು ರಾಮಾಯಣನ ಕೇಳ್ಬೋದು. ಒಂದ್ ಪಾರ್ಟ್ ಆದ್ಮೇಲೆ ಒಂದ್ ಪಾರ್ಟ್. ಸೊ ಡೈಲಿ ರಾಮಾಯಣನ ನಾನೆಷ್ಟು ಓದ್ತೀನಿ ಅದನ್ನ ಅಪ್ಲೋಡ್ ಮಾಡಿರ್ತೀನಿ. ಸೊ ನೀವು ಕುಕಿಂಗ್ ಮಾಡುವಾಗ ಅಥವಾ ಜರ್ನಿ ಮಾಡುವಾಗ, ಆಫೀಸ್ಗೆ ಹೋಗುವಾಗ, ಬರುವಾಗ, ಯಾವ ಟೈಮಲ್ಲಿ ಬೇಕಿದ್ರು ನೀವು ವಿಡಿಯೋನ ಆನ್ ಮಾಡಿ ಕೇಳ್ತಾನೆ ನಿಮ್ ಕೆಲ್ಸಗಳನ್ನ ಮಾಡ್ಕೋಬಹುದು. ಸೊ ರಾಮಾಯಣ ಓದೋದ್ರಿಂದ ಎಲ್ಲ ಒಳ್ಳೇದಾಗತ್ತೆ. ಹಾಗೆ ಎಲ್ರೂ ಹಬ್ಬನ ಚೆನ್ನಾಗ್ ಮಾಡಿದೀರಾ ಅನ್ಕೊಂಡಿದೀನಿ. ಎಲ್ಲರಿಗೂ ಚಾಮುಂಡಿ ದೇವಿ ಆಶೀರ್ವಾದ ಮಾಡ್ಲಿ, ಎಲ್ಲ ಒಳ್ಳೇದ್ ಮಾಡ್ಲಿ. ಜೈ ಶ್ರೀರಾಮ್ ಅಂತ ನಮ್ಮ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ವಿ, ದಶರಥ ಕೈಕೇಯಿಗೆ ಎಷ್ಟೇ ಕನ್ವಿನ್ಸ್ ಮಾಡಕ್ ಪ್ರಯತ್ನ ಪಟ್ರು ಕೈಕೇಯಿ ಕನ್ವಿನ್ಸ್ ಆಗಿರಲ್ಲ. ಅದ್ರ ಬದಲಾಗಿ ಇನ್ನಷ್ಟು ದಶರಥನ್ಗೆ ಕಷ್ಟ ಪಡಿಸ್ತಿರ್ತಾಳೆ. ಅಂದ್ರೆ ಆ ಚುಚ್ಚು ಮಾತುಗಳನ್ನ ಆಡೋದು ಅಂತ ಹೇಳ್ತಾರಲ್ಲ, ನಾರ್ಮಲಿ ಒಬ್ಬರಿಗೆ ಮನ್ಸನ್ನ ಮಾತಿಂದ ಘಾಸಿಗೊಳಿಸೋದು ಅಂತ ಹೇಳ್ತಾರಲ್ಲ, ಅದು ಆ ರೀತಿ ಕೈಕೇಯಿ ದಶರಥನ್ಗೆ ಹೇಳ್ತಿರ್ತಾಳೆ. ನಿನ್ನ ಮಾತುಗಳನ್ನ ಕೇಳಿಸ್ಕೊಂಡು, ಅಂದ್ರೆ ನೀನ್ ಕೊಟ್ಟಿರುವಂತ 2 ವರನ ನಿನ್ಗೆ ಪೂರ್ತಿ ಮಾಡಕ್ ಆಗ್ತಿಲ್ಲ. ನಿನ್ ಮಾತುಗಳನ್ನ ಕೇಳಿಸ್ಕೊಂಡು ನಂಗೆ ಅಸಹ್ಯ ಆಗ್ತಿದೆ. ನೀನೊಬ್ಬ ಅಸತ್ಯ ರಾಜನೇ. ಸತ್ಯನ ನುಡಿಯಲ್ಲ ನೀನು, ಅಸತ್ಯನ ನುಡಿತೀಯ. ಅಸತ್ಯ ರಾಜ, ಮೋಸ ಮಾಡ್ತಿರ್ಬೋದು. ಅಂದ್ರೆ ಇಷ್ಟೆಲ್ಲಾ ನೀನ್ ರಾಜನ ವಿಸ್ತಾರ ಮಾಡಿದ್ಯಲ್ಲ, ಬೇರೆ ರಾಜರಿಗೆ ಮೋಸ ಮಾಡಿ ಇಷ್ಟೆಲ್ಲಾ ವಿಸ್ತಾರ ಮಾಡಿದ್ಯಾ ಅನ್ಸತ್ತೆ. ಏನು ಧರ್ಮಿಷ್ಠ ಅಲ್ಲ ನೀನು. ಈ ರೀತಿ ಎಲ್ಲಾ ಒಂದಿಷ್ಟು ಕಷ್ಟದ ಮಾತುಗಳನ್ನ ಹೇಳ್ತಾಳೆ. ಹಾಗೆ ದಶರಥನು ತುಂಬಾ ಪ್ರಯತ್ನ ಪಡ್ತಾನೆ. ರಾಮನ ಎಲ್ಲರೂ ಪ್ರೀತಿ ಮಾಡ್ತಾರೆ. ಪುತ್ರ ವಿಯೋಗದಿಂದ ನನ್ನನ್ನ ಏನು ಸೇವ್ ಮಾಡು, ಇಷ್ಟೊಂದು ಎಲ್ಲರಿಗೂ ನೋವು ಕೊಡುವಂತ ಕೆಲ್ಸ ಮಾಡ್ಬೇಡ, ನೀನು ಖಂಡಿತವಾಗ್ಲೂ ಒಳ್ಳೇದಾಗಲ್ಲ. ನೀ ನನ್ ಕುಟುಂಬನ ಉದ್ಧಾರ ಮಾಡಕ್ ಬಂದಿಲ್ಲ, ದರಿದ್ರ ಲಕ್ಷ್ಮಿಯಾಗಿ ನನ್ ಕುಟುಂಬನ ನಾಶ ಮಾಡಕ್ ಬಂದಿದ್ಯಾ ಅಂತೆಲ್ಲ ಎಲ್ಲಾ ರೀತಿಯಿಂದನೂ, ಕೋಪದಿಂದನೂ, ಪ್ರೀತಿಯಿಂದನೂ, ಏನು ದಯೆಯಿಂದನೂ ಕೇಳ್ಕೊತಾನೆ ಕೈಕೇಯಿ ಹತ್ರ. ಆದ್ರೆ ಕೈಕೇಯಿ ಯಾವುದೇ ಕಾರಣಕ್ಕೂ ಕನ್ವಿನ್ಸ್ ಆಗಲ್ಲ. ಅವಳದು ಒಂದೇ ಹಠ. ಸೊ ರಾಜನಿಗೆ ಅಡ್ಡಾಡಕ್ಕಾಗ್ಲಿ ಅಥವಾ ಮಾತಾಡಕ್ಕಾಗ್ಲಿ ಶಕ್ತಿನೇ ಇರಲ್ಲ. ಎಕ್ಸಾಂಪಲ್ ಯಾವ ರೀತಿ ಅಂದ್ರೆ, ಇವಾಗ ನಮ್ ಮನಸ್ಥಿತಿ ಚೆನ್ನಾಗಿಲ್ಲ ಅಂದ್ರೆ ನಮ್ ಪರಿಸ್ಥಿತಿನೂ ಚೆನ್ನಾಗಿರಲ್ಲ ಅಂತ. ಸೊ ಇದು ನಾನು ಎಲ್ಲೋ ಕೇಳಿದ್ದು, ಫಸ್ಟ್ ಮನಸ್ಥಿತಿ ಚೆನ್ನಾಗಿರ್ಬೇಕು, ಆಮೇಲೆ ಆಟೋಮೆಟಿಕ್ ಆಗಿ ಪರಿಸ್ಥಿತಿ ಚೆನ್ನಾಗ್ ಆಗ್ಬಿಡತ್ತೆ. ಸೊ ಇವಾಗ ನಮಗೆ ಎನರ್ಜಿ ಅಂದ್ರೆ, ನಮ್ ಬಾಡಿಗೆ ಎನರ್ಜಿ ಬೇಕಂದ್ರೆ ಫಸ್ಟ್ ನಮ್ ಮೈಂಡ್ ಆಕ್ಟಿವ್ ಇರ್ಬೇಕು. ಫಸ್ಟ್ ನಮ್ಗೆ ಒಳ್ಳೆ ಥಾಟ್ಸ್ ಇರ್ಬೇಕು. ಅಂದ್ರೆ ಇವತ್ತು ಎದ್ಬಿಟ್ಟು ಈ ಕೆಲಸ ಮಾಡ್ಬೇಕು, ಆ ಕೆಲಸ ಮಾಡ್ಬೇಕು, ಅದ್ರೊಂದು ರೂಟೀನ್ ಹಾಕೊಂಡ್ಬಿಟ್ರೆ ನಾವು, ಸೊ ಎಂಟೈರ್ ನಮ್ ಬಾಡಿ ಸಪೋರ್ಟ್ ಮಾಡತ್ತೆ ನಮ್ ಮೈಂಡಿಗೆ, ನಮ್ ಥಾಟ್ಸ್ಗೆ, ಅಥವಾ ನಮ್ಮ ದಿನಚರಿಯಲ್ಲಿ ಏನೇನ್ ಕೆಲಸ ಬರತ್ತೆ, ಸೊ ಅದಕ್ಕೆಲ್ಲ ನಾವು ಆಕ್ಟಿವ್ ಆಗ್ತಾ ಇರ್ತೀವಿ. ಬಟ್ ನಮ್ ಮನ್ಸು ಚೆನ್ನಾಗಿಲ್ಲ, ನಾವು ಬೆಡ್ ಇಂದ ಏಳಕ್ಕೇನೆ ಲೇಜಿ ಆಗ್ಬಿಟ್ರೆ, ಸೊ ನಮ್ ಬಾಡಿನೂ ಅಷ್ಟು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡಲ್ಲ. ಫುಲ್ ಡೇ ಲೇಜಿ ಲೇಜಿ ಫೀಲ್ ಇರತ್ತೆ. ಏನು ಕೆಲಸ ಆಗಲ್ಲ. ಏನು ಕೆಲಸ ಆಗಿಲ್ಲ ಅಂದ್ರೆ ಅಗೇನ್ ಅದು ಮನಸ್ ಮೇಲೆನೆ ಎಫೆಕ್ಟ್ ಆಗತ್ತೆ, ನಮ್ ಮೈಂಡ್ ಮೇಲೆನೆ ಎಫೆಕ್ಟ್ ಆಗುತ್ತೆ. ಸೊ ಇವತ್ತೇನು ಮಾಡಕ್ ಆಗ್ಲಿಲ್ಲ ಅಂತ ನಮ್ ಮೇಲೆನೆ ನಮಗ್ ಬೇಜಾರಾಗಿ ಮತ್ತೆ ಅದೇ ರಿಪೀಟ್ ಆಗತ್ತೆ. ಸೊ 1 ವೀಕ್ ಕಷ್ಟ ಆಗತ್ತೆ ನಾವು ಒಂದು ಒಳ್ಳೆ ರೂಟೀನ್ ಗೆ ಸೆಟಪ್ ಮಾಡ್ಕೊಳಕ್ಕೆ. ಅದಾದ್ಮೇಲೆ ಆ ರೂಟೀನ್ಗೆ ನಾವು ಅಡ್ಜಸ್ಟ್ ಆದ್ರೆ ನಾರ್ಮಲಿ ಆಕ್ಟಿವ್ ಆಗಿ ಲೈಫ್ ಚೆನ್ನಾಗಿ ಹೋಗ್ತಿರತ್ತೆ. ಈಗ ರಾಜನ್ ಪರಿಸ್ಥಿತಿ ಅದೇ ರೀತಿ ಆಗ್ಬಿಟ್ಟಿದೆ. ಅವ್ರ ಮನಸ್ಥಿತಿ ಚೆನ್ನಾಗಿಲ್ಲ. ಸೊ ಹಾಗಾಗಿ ಅವ್ರ ದೇಹ ಕೂಡ ಅವರಿಗೆ ರೆಸ್ಪಾನ್ಸ್ ಮಾಡ್ತಿಲ್ಲ. ಅಂದ್ರೆ ಏನು ಪ್ರತಿಕ್ರಿಯೆ ಕೊಡ್ತಿಲ್ಲ, ಮಾತಾಡಕ್ ಆಗ್ತಿಲ್ಲ, ಕಷ್ಟ ಅನಿಸ್ತಿದೆ, ಕುಸಿದ್ ಬೀಳೋದು ಅಂತ ಹೇಳ್ತಾರೆ, ತಲೆ ಚಕ್ರ ಬಂದ್ ಬೀಳೋದು ಅಂತ. ಸೊ ಆ ರೀತಿ ಆಗ್ತಿದೆ ರಾಜನ ಪರಿಸ್ಥಿತಿ. ಇದ್ಯಾವ್ದು ಗೊತ್ತಿಲ್ದೇನೆ ಸುಮಂತ್ರರು ವಶಿಷ್ಠರಿಗೆ ಹೇಳ್ ಕಳಿಸ್ತಾರೆ, ಹೋಗಿ ಮಹಾರಾಜನ ಕರ್ಕೊಂಡ್ ಬಾ ಅಂತ. ಹಾಗೆ ಅವರು ಸುಮಂತ್ರನಿಗೆ ಹೇಳ್ತಾರೆ, ಹೋಗಿ ರಾಜನಿಗೆ ಹೇಳು, ಪಟ್ಟಾಭಿಷೇಕಕ್ಕೆ ಏನೆಲ್ಲಾ ಸಾಮಗ್ರಿಗಳು ಬೇಕಿತ್ತು ಎಲ್ಲಾನು ತಗೊಂಡ್ ಬಂದಿದ್ದೀನಿ ಅಂತ ಹೇಳು.
ಆದಷ್ಟು ಬೇಗ ದಶರಥನ್ಗೆ ಅಂದ್ರೆ ಮಹಾರಾಜರಿಗೆ ಬರಕ್ ಹೇಳು ಅಂತ. ಸೊ ಅವರು ಪಟ್ಟಾಭಿಷೇಕಕ್ಕೆ ಎಷ್ಟೆಲ್ಲಾ ಸಾಮಗ್ರಿಗಳನ್ನ ತಯಾರ್ ಮಾಡಿರ್ತಾರೆ ಅಂದ್ರೆ, ಭದ್ರಪೀಠ, ಸಮಸ್ತ ಬೀಜಗಳು ಅಂತ ಅಂದ್ರೆ ಇವಾಗ ನಾವು ನವಗ್ರಹ ಹೋಮ ಮಾಡ್ಬೇಕು ಅಂದ್ರೆ 9 ತರದ ಧಾನ್ಯಗಳನ್ನ ಏನು ನಾವು ಪೂಜೆಗೆ ಹಾಕ್ತಿವಿ, ಅರ್ಪಿಸ್ತೀವಿ. ಒಂದ್ ಹೋಮ ಮಾಡ್ಬೇಕಂದ್ರೆ ಇಲ್ಲ ನವಗ್ರಹಗಳಿಗೆ ಪೂಜೆ ಮಾಡ್ಬೇಕಂದ್ರೆ ಆ ನವಗ್ರಹಗಳ ಮುಂದೆ 9 ತರದ ಧಾನ್ಯಗಳನ್ನ ಏನಿರ್ತೀವಿ, ಸೊ ಆ ರೀತಿ ಎಲ್ಲಾ ತರದ ಬೀಜಗಳು, ನಾನಾ ವಿಧದ ಗಂಧಗಳು ಅಂದ್ರೆ ಸುಗಂಧ ದ್ರವ್ಯಗಳು ಅಂತ ಹೇಳ್ತೀವಿ. ಸೊ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ಪರ್ಫ್ಯೂಮ್ ಅಂತ ಏನ್ ಹೇಳ್ತೀವಿ. ಸೊ ಸ್ಯಾಂಡಲ್ ಆಯ್ತು, ಆಮೇಲೆ ಧೂಪ ದೀಪಗಳು ಆಯ್ತು, ಒಳ್ಳೆ ತರದ ವಾಸನೆ ಬರುವಂತ ಊದುಬತ್ತಿಗಳು. ಸೊ ಅದೆಲ್ಲ ರತ್ನ, ಜೇನುತುಪ್ಪ, ತುಪ್ಪ, ಮೊಸರು, ಪಂಚಾಮೃತಕ್ಕೆ ಏನೆಲ್ಲ ಬೇಕು ಆ ರೀತಿ ಅದೆಲ್ಲ ವಸ್ತುಗಳು, ಅಕ್ಕಿ, ಭತ್ತದ ಅರಳು, ಸೊ ದರ್ಬೆ, ಪುಷ್ಪ, ಎಲ್ಲಾ ರೀತಿಯ ಹೂವುಗಳು, ಮಾಲೆ, ರಾಜನಿಗೆ ಪಟ್ಟಾಭಿಷೇಕ ಆದ್ಮೇಲೆ ಮಾಲೆ, ಆಮೇಲೆ ಹಾಲಿನ ಕುಂಭಗಳು ಅಂದ್ರೆ ಹಾಲು ತುಂಬಿರುವಂತಹ ಮಡಿಕೆಗಳು, 8 ಜನ ಕನ್ಯೆಯರು, ಪಟ್ಟದ ಆನೆ, ಕುದುರೆಗಳಿಂದ ಕಟ್ಟಲ್ಪಟ್ಟಂತ ರಥ ಆಫ್ಟರ್ ಪಟ್ಟಾಭಿಷೇಕ ರಾಜರು ಅಂದ್ರೆ ಶ್ರೀರಾಮ ಒಂದು ಸುತ್ತು ಊರೆಲ್ಲ ಸುತ್ಕೊಂಡ್ ಬರ್ಬೇಕು. ಸೊ ಆ ರೀತಿ ಅದಕ್ಕಾಗಿ ರಥ, ಮತ್ತೆ ರತ್ನ, ಖಡ್ಗ, ಧನುಸು, ಪಲ್ಲಕ್ಕಿ, ಶ್ವೇತ ಛತ್ರ ಚಾಮರ ಅಂತ ಅಂದ್ರೆ ಇವಾಗ ಹಳೆ ಕಾಲದಲ್ಲಿ ರಾಜರೆಲ್ಲ ಅಡ್ಡಾಡ್ತಿರ್ಬೇಕಂದ್ರೆ ಅವ್ರ ಹಿಂದೆ ಒಂದು ಛತ್ರಿ ತರ ಹಿಡಿತಾರೆ. ಅಂದ್ರೆ ರಾಜರ ಹಿಂದೆ ಬಿಸಿಲಾಯ್ತು ಅಥವಾ ಏನೋ ಮಳೆ ಅದು ಆಯ್ತು, ರಾಜರ್ಗೆ ಏನು ಆಗ್ಬಾರ್ದು ಅಂತ ಅದನ್ನ ಹಿಡಿತಾರೆ. ಸೊ ಅದು ಬಿಳಿ ವಸ್ತ್ರದಿಂದ ಮಾಡಿರೋದಕ್ಕೆ ಶ್ವೇತ ಛತ್ರ. ಅದಕ್ಕೆಲ್ಲಾ ಮುತ್ತು ರತ್ನಗಳಿಂದ, ಬಂಗಾರದ ಜರಿಯಿಂದ ಎಲ್ಲಾ ಅಲಂಕಾರ ಮಾಡಿರ್ತಾರೆ ಆ ಶ್ವೇತ ಛತ್ರಕ್ಕೆ. ಹಾಗೆ ಬಿಳಿ ಎತ್ತುಗಳು, ಕುದುರೆ, ಸ್ವರ್ಣ ಸಿಂಹಾಸನ ಅಂದ್ರೆ ಬಂಗಾರದ ಸಿಂಹಾಸನ, ರಾಜ ಕೂತ್ಕೊಳ್ಳಕ್ಕೆ ಅಂದ್ರೆ ಪಟ್ಟಾಭಿಷೇಕ ಆದ್ಮೇಲೆ ಶ್ರೀರಾಮ ಕೂತ್ಕೊಳ್ಳಕ್ಕೆ. ಆ ಸುಮಿತ್ರರು ಅಂದ್ರೆ ಆ ಮುತ್ತೈದೆಯರು ಅಂತ ಪೂಜೆ ಮಾಡ್ಬೇಕಂದ್ರೆ ನಾವೇನ 5 ಜನ ಮುತ್ತೈದೆಯರು, 9 ಜನ ಮುತ್ತೈದೆಯರಿಗೆ ಉಡಿ ತುಂಬ್ತೀವಿ. ಸೊ ಅದು ಆಚಾರ್ಯರು, ಬ್ರಾಹ್ಮಣರು, ಮಂತ್ರ ಪಠನೆ ಮಾಡಕ್ಕೆ ಅಥವಾ ಹೋಮ ಮಾಡಕ್ಕೆ ಬ್ರಾಹ್ಮಣರು, ಆಚಾರ್ಯರು, ಈ ರೀತಿ ಗೋವು ಅಂದ್ರೆ ಆಕಳ, ಎಲ್ಲರಿಗೂ ಗೊತ್ತಿರುತ್ತೆ. ಈ ರೀತಿ ಅಂತ ಮಂಗಳಕರವಾದ ವಸ್ತುಗಳು ಎಲ್ಲಾನು ಹಾಕಿ ಎಲ್ರೂ ಊರೆಲ್ಲ ಅಲಂಕಾರ ಮಾಡಿರ್ತಾರೆ, ಅಯೋಧ್ಯೆನೆಲ್ಲ ಅಲಂಕಾರ ಮಾಡಿರ್ತಾರೆ. ಸೊ ಇದೆಲ್ಲ ವಸ್ತುಗಳನ್ನ ವಶಿಷ್ಠರು ತಗೊಂಡ್ ಬಂದಿರ್ತಾರೆ. ಅವರು ಸುಮಂತ್ರನಿಗೆ ಹೇಳಿ ಕಳಿಸ್ತಾರೆ, ಆದಷ್ಟು ಬೇಗ ಹೋಗಿ ದಶರಥನ ಕರೆದುಕೊಂಡು, ಆಲ್ರೆಡಿ ಮುಹೂರ್ತ ಸ್ಟಾರ್ಟ್ ಆಗಿದೆ. ಸೊ ಆ ಪುಷ್ಯ ನಕ್ಷತ್ರ ಇಂತಿಷ್ಟು ಸಮಯ ಅಂತ ಇರುತ್ತೆ. ಸೊ ಅದಾದ್ಮೇಲೆ ಮತ್ತೆ ಬೇರೆ ನಕ್ಷತ್ರ ಅಂದ್ರೆ ಕರ್ಕಾಟಕ, ಬೇರೆ ಬೇರೆ ನಕ್ಷತ್ರ ಎಲ್ಲ ಬರತ್ತೆ. ಸೊ ಆ ಸಮಯದಲ್ಲಿ ಅಂದ್ರೆ ಟೈಮ್ ಚೆನ್ನಾಗಿರಲ್ಲ, ಒಳ್ಳೆ ಸಮಯದಲ್ಲಿ ಮಾಡ್ಬೇಕು. ಆದಷ್ಟು ಬೇಗ ದಶರಥನ ಕರೆದುಕೊಂಡು ಬಾ ಅಂತ. ಇಲ್ಲಿ ನಾವು ಒಂದ್ ಏನ್ ಗಮನಿಸ್ಬೇಕು ಅಂತ ಅಂದ್ರೆ, ಆ ನಿನ್ನೆ ದಿನ ರಾಮನಿಗೆ ಪಟ್ಟಾಭಿಷೇಕ ಮಾಡ್ಬೇಕು ಅಂತ ಎಲ್ಲಾ ನಿರ್ಧಾರ ಮಾಡಿರ್ತಾರೆ, ಎಲ್ಲಾ ಡಿಸ್ಕಷನ್ ಮಾಡಿ. ಸೊ ಇವತ್ತಿನ ದಿನ ಬೆಳಿಗ್ಗೆ ಅಂದ್ರೆ ಇಷ್ಟೆಲ್ಲಾ ಸಾಮಗ್ರಿಗಳನ್ನ ತಯಾರ್ ಮಾಡಿರ್ತಾರೆ, ಎಲ್ಲಾ ಬ್ರಾಹ್ಮಣರು ಬಂದಿರ್ತಾರೆ. ಸೊ ಸಿಂಹಾಸನ ಎಲ್ಲಾನು ತಯಾರ್ ಮಾಡಿರ್ತಾರೆ. ಬಟ್ ಆ ರೀತಿ ಆಡಳಿತ ಇತ್ತು ಅವಾಗಿನ ಕಾಲದಲ್ಲಿ. ರಾಜರ್ಗಂದ್ರೆ ಅಷ್ಟು ಭಯ, ಎಲ್ಲಾ ಕೆಲಸಗಳು ಬೇಗ ಬೇಗ ಆಗ್ತಿತ್ತು. ಬಟ್ ಇವಾಗ ನಮ್ಮ ಜನರೇಷನದಲ್ಲಿ ನಮ್ ಗವರ್ಮೆಂಟ್ ಯಾವ ರೀತಿ ಇದೆ ಅಂತ ಅಂದ್ರೆ, ನಮ್ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ನಾವ್ ಏನೇ ಒಂದ್ ಅಪ್ಲಿಕೇಶನ್ ಹಾಕಿದ್ರೆ ಅಥವಾ ಏನೇ ಒಂದ್ ಸಮಸ್ಯೆನ ಹೇಳ್ಕೊಂಡ್ರೆ ಅದನ್ನ ಅವ್ರು ನೋಟಿಸ್ ಮಾಡಕ್ಕೇನೆ 1-2 ವರ್ಷ ಬೇಕಾಗುತ್ತೆ. ಅದಕ್ ರಿಪ್ಲೈ ಬರಕ್ ಒಂದ್ 4-5 ವರ್ಷ ಬರುತ್ತೆ. ಅದು ಕಾರ್ಯರೂಪಕ್ಕೆಗೊಳ್ಳಕ್ಕೆ ಒಂದ್ 5-6 ವರ್ಷ ಆಗತ್ತೆ ಕತೆ. ಸೊ ಅಷ್ಟೊಂದ್ ಡಿಲೇ ಆಗತ್ತೆ ಸೊ ಸುಮಂತ್ರರು ಹೋಗ್ತಾರೆ. ಹೋಗ್ಬಿಟ್ಟು ದಶರಥನ್ ಪರಿಸ್ಥಿತಿ ಸುಮಂತ್ರರಿಗೆ ಗೊತ್ತಿರಲ್ಲ. ಸುಮಂತ್ರರಲ್ಲ, ಅಲ್ಲಿರೋ ಯಾರಿಗೂ ದಶರಥನ್ ಪರಿಸ್ಥಿತಿ ಗೊತ್ತಿರಲ್ಲ. ಅವ್ರಿಬ್ಬರ ಮಧ್ಯೆ ಅಂದ್ರೆ ಕೈಕೆ ದಶರಥನ್ ಮಧ್ಯೆ ಏನ್ ಮಾತುಕತೆ ಆಗಿರತ್ತೆ ಅಂತ ಅದು ಕೂಡ ಗೊತ್ತಿರಲ್ಲ. ದಶರಥ ಕೂಡ್ಲೆ ಸುಮಂತ್ರರು ಕೂಡ್ಲೆ ದಶರಥನ ಅಂತಃಪುರಕ್ಕೆ ಹೋಗ್ತಾರೆ. ಅಲ್ಲಿ ಅವ್ರಿಲ್ಲ ಅಂತ ಗೊತ್ತಾಗಿ ಕೈಕೆ ಅಂತಃಪುರಕ್ಕೆ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಯಾವ್ದು ಗೊತ್ತಿಲ್ದೇನೆ, ಅದೇ ಅವ್ರ ಪರಿಸ್ಥಿತಿ ಗೊತ್ತಿಲ್ದೇನೆ ಯಾವ ರೀತಿ ಅವ್ರು ಎಬ್ಬಿಸ್ತಾರೆ ಅಂದ್ರೆ, ಇಂದ್ರನ ಅವ್ರ ಸಾರಥಿ ಮಾತಲಿ ಯಾವ ರೀತಿ ಪ್ರಾರ್ಥನೆ ಮಾಡಿ ಎಬ್ಬಿಸ್ತಾರೆ, ಹಾಗೆ ಆದಿತ್ಯನು ಅಂದ್ರೆ ಸೂರ್ಯದೇವ ಭೂದೇವಿನ ಪ್ರತಿನಿತ್ಯ ಯಾವ ರೀತಿ ಎಬ್ಬಿಸ್ತಾರೆ. ಸೊ ಆ ರೀತಿ ಸುಮಂತ್ರರು ದಶರಥನ ಎಬ್ಬಿಸ್ತಾರೆ. ಇವಾಗ ಸೂರ್ಯನ ಕಿರಣಗಳು ಭೂಮಿಗೆ ತಾಕಿದ್ರೆ ಭೂದೇವಿಗೆ ಗೊತ್ತಾಗತ್ತೆ ಬೆಳಗಾಗಿದೆ ಅಂತ. ಭೂದೇವಿಗೆ ಅಷ್ಟೇ ಅಲ್ಲ, ನಮ್ಗೆಲ್ಲಾನು ಗೊತ್ತಾಗತ್ತೆ ಬೆಳಗಾಗಿದೆ, ದಿನನಿತ್ಯದ ಕೆಲ್ಸನ ಶುರು ಮಾಡ್ಬೇಕು ಅಂತ. ಆ ರೀತಿ ಸುಮಂತ್ರರು
ದಶರಥಂಗೆ ಹೇಳ್ತಾರೆ, ಬೇಗ ಎದ್ದೇಳು ಮಹಾರಾಜ, ಮಂಗಳಕರವಾದ ಸ್ನಾನ ಮಾಡು, ಪ್ರಜೆಗಳಿಗೆ ಸಂತೋಷ ಪಡಿಸುವಂತ ಮಂಗಳಕರವಾದ ಕೆಲಸ ಮಾಡು ಅಂತ ಹೇಳ್ತಾರೆ. ಇಲ್ಲಿ ಮಂಗಳಕರವಾದ ಸ್ನಾನ ಅಂತ ಅಂದ್ರೆ ಸೊ ಇವಾಗ ನಮ್ಮ ಮನೇಲಿ ಯಾವುದೇ ರೀತಿ ಪೂಜೆ ಹೋಮ ಮಾಡ್ಬೇಕು ಅಂದ್ರೆ ಬರೀ ಮನೇನ ಸ್ವಚ್ಛಗೊಳಿಸೋದು ಅಥವಾ ಪಾತ್ರೆಗಳನ್ನ ನಾವು ಪಿತಾಂಬರ ಹಾಕಿ ಸ್ವಚ್ಛಗೊಳಿಸೋದು ಪೂಜೆಗೆ ಬೇಕಿರುವಂತದ್ದು ಅಷ್ಟೇ ಅಲ್ಲ, ನಾವು ಕೂಡ ಮಂಗಳಕರವಾದ ಸ್ನಾನ ಮಾಡ್ಬೇಕು. ಸೊ ಯಾವ ರೀತಿ ಅಂದ್ರೆ ಆಕಳ ಗಂಜಲ ಅಂತ ಗೋಮೂತ್ರ ಅಂತ ಏನ್ ಹೇಳ್ತೀವಿ ಅದನ್ನ ಒಂದೆರಡು ಹನಿ ತಲೆ ಮೇಲೆ ಹಾಕಿ ತಲೆ ಸ್ನಾನ ಮಾಡೋದಾಯ್ತು, ಅಥವಾ ತುಳಸಿ ನೀರ್ ಹಾಕಿ ತಲೆ ಸ್ನಾನ ಮಾಡೋದಾಯ್ತು. ಸೊ ಈ ರೀತಿ ಅರಿಶಿನ ಹಚ್ಕೊಂಡು ಅಥವಾ ಉಪ್ಪು ಹಚ್ಕೊಂಡು ಅಂದ್ರೆ ಸಾಲ್ಟ್ ಬಾತ್ ಅಂತ ಹೇಳ್ತಾರೆ, ಸೊ ಅದನ್ನೆಲ್ಲ ಹಚ್ಕೊಂಡು ಸ್ನಾನ ಮಾಡೋದಾಯ್ತು. ಸೊ ಇದಕ್ಕೆ ಮಂಗಳಕರವಾದ ಸ್ನಾನ ಅಂತ ಹೇಳ್ತಾರೆ. ತಲೆಗೆ ಎಣ್ಣೆ ಹಾಕಿ ಸ್ನಾನ ಮಾಡೋದು ಹಬ್ಬದ ದಿನ. ಸೊ ಆ ರೀತಿ ಮಂಗಳಕರವಾದ ಸ್ನಾನನ ಮಾಡಿ ಆದಷ್ಟು ಬೇಗ ಬನ್ನಿ. ಎಲ್ಲಾ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಬೇಕಾಗಿರುವಂತ ಎಲ್ಲಾ ಸಾಮಗ್ರಿಗಳು ಸಿದ್ಧವಾಗಿದ್ದಾವೆ. ಪೂಜ್ಯರಾದಂತ ಕುಲ ಪುರೋಹಿತರು ವಶಿಷ್ಠರು ಏನಿದ್ದಾರೆ ಅವರು ಬ್ರಾಹ್ಮಣರ ಜೊತೆ ಆಗಮಿಸಿದ್ದಾರೆ. ಎಲ್ಲಾನು ಅಂದ್ರೆ ರಾಮನ್ ಪಟ್ಟಾಭಿಷೇಕಕ್ಕೆ ಏನೇನ್ ಬೇಕು ಎಲ್ಲಾನು ತಗೊಂಡ್ ಬಂದಿದ್ದಾರೆ, ನೀವು ಬೇಕು ಅಂತ. ಆದ್ರೆ ಇಲ್ಲಿ ದಶರಥ ಶ್ಲೋಕದಿಂದ ಅಥವಾ ಅದೊಂದು ಏನ್ ಆ ಪರಿಸ್ಥಿತಿಗೆ ಏನ್ ಹೇಳ್ತಾರೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಸೊ ಅಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಸುಸ್ತಾಗಿ ಏನೂ ಮಾತಾಡಕ್ಕಾಗ್ದೆ ಕೂತ್ಕೊಂಡಿರ್ತಾರೆ. ಅವರು ಏನು ಗದಗದ ಧ್ವನಿಯಿಂದ ದಶರಥ ಸುಮಂತ್ರನಿಗೆ ಹೇಳ್ತಾರೆ, ನಾನು ಆಲ್ರೆಡಿ ಕಷ್ಟದ ಪರಿಸ್ಥಿತಿಯಲ್ಲಿದ್ದೀನಿ, ನಿನ್ ಈ ಮಾತುಗಳನ್ನೆಲ್ಲ ಕೇಳಿ ಇನ್ನಷ್ಟು ನನ್ ಮನ್ಸಿಗೆ ಕಷ್ಟ ಆಗ್ತಿದೆ ಅಂತ. ಸೊ ಸುಮಂತ್ರನಿಗೆ ಆಶ್ಚರ್ಯ ಆಗತ್ತೆ. ಸೊ ಸುಮಂತ್ರ ದಶರಥನ್ ಮಧ್ಯೆ ಒಂದು ಅನ್ಯೋನ್ಯವಾದ ಬಾಂಧವ್ಯ ಇರತ್ತೆ. ಅತಿ ಪ್ರಿಯವಾಗಿರ್ತಾರೆ ದಶರಥನಿಗೆ ಸುಮಂತ್ರರು. ಸೊ ಸುಮಂತ್ರನಿಗೆ ಗೊತ್ತಾಗತ್ತೆ ಈ ರಾಜನ್ಗೆ ಏನೋ ಬೇಜಾರ ಆಗಿದ್ದೆ ಅಥವಾ ಇಲ್ಲಿ ಏನೋ ಬೇರೆ ಏನೋ ನಡೀತಿದೆ ಅಂತ. ಸೊ ಕೂಡ್ಲೆ ಕೈಕೆ ಹೇಳ್ತಾರೆ, ರಾಜರು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ರಾಮನ ಪಟ್ಟಾಭಿಷೇಕದ ಬಗ್ಗೆ ಯೋಚನೆ ಮಾಡ್ತಿದ್ರು. ಸೊ ಈಗ ಅವರಿಗೆ ಸುಸ್ತಾಗಿ ನಿದ್ದೆಗೆ ಜಾರ್ತಿದ್ದಾರೆ, ನೀನ್ ಆದಷ್ಟು ಬೇಗ ಹೋಗಿ ಶ್ರೀರಾಮಚಂದ್ರನ ಕರ್ಕೊಂಡ್ ಬಾ ಅಂತ ಹೇಳ್ತಾರೆ ಕೈಕೆ. ಆದ್ರೆ ಸುಮಂತ್ರನಿಗೆ ಮಹಾರಾಜರಿಂದ ಬಂದ್ರೇನೆ ಅಂದ್ರೆ ನಾರ್ಮಲಿ ನಾವು ಆಡ್ಭಾಷೆದಲ್ಲಿ ಹೇಳ್ತೀವಲ್ಲ, ಶಂಕರಿಂದ ಬಂದ್ರೇನೆ ತೀರ್ಥ ಅಂತ, ಆ ರೀತಿ ಹೇಗೆ ಹೇಳಿರೋದ್ನ ಕೇಳಿಸ್ಕೊಂಡು ಅಲ್ಲೇ ನಿಂತಿರ್ತಾರೆ, ಮಹಾರಾಜರ ಆದೇಶ ಮಾಡ್ಲಿ ಅಂತ. ಸೊ ದಶರಥನು ಹೇಳ್ತಾನೆ, ಆದಷ್ಟು ಬೇಗ ಹೋಗಿ ರಾಮನ ಕರೆಸ್ಕೊಂಡು ಬಾ ಅಂತ. ಸೊ ಸುಮಂತ್ರ ಹೋಗ್ತಾನೆ, ಹೋಗ್ಬಿಟ್ಟು ರಾಮನಿಗೆ ಹೇಳ್ತಾರೆ, ರಾಮನಂತಪುರಕ್ಕೆ ಹೋಗ್ಬಿಟ್ಟು ಹೇಳ್ತಾರೆ, ಏನು ದಶರಥ ಮಹಾರಾಜ ಹಾಗೆ ಕೈಕೆ ಅಂತಃಪುರದಲ್ಲಿದ್ದಾರೆ, ನಿನ್ನ ಬರಕ್ ಹೇಳಿದ್ದಾರೆ ಅಂತ. ರಾಮ ಎಲ್ಲ ಹಿಂದಿನ ದಿನ ಉಪವಾಸನೆಲ್ಲ ಮಾಡಿ ಅದೇನೇನು ನಿಯಮಗಳನ್ನ ಪಾಲಿಸ್ಬೇಕಿತ್ತು ಎಲ್ಲಾ ನಿಯಮಗಳನ್ನ ಪಾಲಿಸಿ ಯಾವಾಗ ಕರೀತಾರೆ ಅಂತ ತಯಾರಾಗಿ ಅಂದ್ರೆ ಮಂಗಳಕರವಾದ ಸ್ನಾನ ಎಲ್ಲ ಮಾಡಿ ಒಳ್ಳೆ ಬಟ್ಟೆ ಆಭರಣಗಳನ್ನೆಲ್ಲ ಧರಿಸಿ ಕರಿತಿರ್ತಾರೆ. ಯಾವಾಗ ಕರಿತಿರ್ತಾರೆ ಅಂತ ವೇಟ್ ಮಾಡ್ಕೊಂಡು ಕೂತಿರ್ತಾರೆ. ಸೊ ಸುಮಂತ್ರ ಹೋಗಿ ವಿಷಯ ತಿಳಿಸ್ತಾನೆ, ರಾಮನ್ ಬರಕ್ ಹೇಳಿದ್ದಾರೆ ಅಂತ. ಸೊ ಅಲ್ಲೆಲ್ಲ ರಾಮ ಅವನ ಅಂತಃಪುರದಿಂದ ಆಚೆ ಬಂದ್ ಕೂಡ್ಲೇನೆ ಅಲ್ಲೆಲ್ಲ ಒಂದಿಷ್ಟು ಬ್ರಾಹ್ಮಣರ ಗುಂಪಿರತ್ತೆ, ಮಂತ್ರಿಗಳು, ಸೇನಾಧಿಪತಿಗಳು, ಹಾಗೆ ಅಲ್ಲಿ ಊರಲ್ಲಿ ಇರ್ತಕ್ಕಂತ ಜನರು ಎಲ್ರು ಯಾವಾಗ ರಾಮನ ಏನು ಪಟ್ಟಾಭಿಷೇಕ ಅಂತ ಎಲ್ಲ ಕಾಯ್ತಿರ್ತಾರೆ. ಎಲ್ಲಾ ಗಣ್ಯ ವ್ಯಕ್ತಿಗಳು ಇರ್ತಾರೆ. ಎಲ್ಲರನ್ನು ದಾಟ್ಕೊಂಡು ಶ್ರೀರಾಮ ಹಾಗೆ ಸುಮಂತ್ರರು ದಶರಥನ ಭೇಟಿ ಆಗಕ್ ಬರ್ತಾರೆ. ಅಂದ್ರೆ ಕೈಕೆ ಅಂತಃಪುರಕ್ಕೆ ಬರ್ತಾರೆ. ಅಂದ್ರೆ ಅಷ್ಟು ವಿಶಾಲವಾಗಿರುತ್ತೆ ದಶರಥನ ಅಂದ್ರೆ ಅಯೋಧ್ಯೆ ಅಷ್ಟು ವಿಶಾಲವಾಗಿ ದೊಡ್ಡದಾಗಿ ಇರತ್ತೆ. ಸೊ ಮುಂದೆ ಏನಾಯ್ತು ಅಂತ ರಾಮ ಬಂದ್ಮೇಲೆ ಮತ್ತೇನೆಲ್ಲ ಮಾತುಕತೆ ನಡೆಯುತ್ತೆ ಅಂತ ನಾಳೆ ಎಪಿಸೋಡ್ ಅಲ್ಲಿ ನೋಡೋಣ. ಇದಿಷ್ಟು ನಾನು ಇವತ್ತು ರಾಮಾಯಣದಲ್ಲಿ ಓದಿರುವಂತ ಕತೆ. ಆ ರಾಮನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.